ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನ ಕುಜನ ಬದಲಾವಣೆ ಮೇ 11ರಿಂದ ಜೂನ್ 20ರವರೆಗೂ ಆಲ್ಮೋಸ್ಟ್ ಒಂದು 40 ಡೇಸು ತನ್ನ ಸ್ವಕ್ಷೇತ್ರವಾಗಿರುವಂತಹ ಮೇಷರಾಶಿ ಕುಜನ ಆಗಮನ. ಮುಖ್ಯವಾಗಿ ಕುಜ ಅಂದ್ರೇ ಪರ್ಟಿಕ್ಯುಲರ್ ಆಗಿ ತುಂಬ ವಿಷಯಗಳಲ್ಲಿ ಅಂದರೆ ಈ ವಿವಾಹ ವಿಷಯಗಳು ಡಿಲೇ ಆಗೋದಕ್ಕೆ, ಮನುಷ್ಯನಲ್ಲಿ ಅಂದರೆ ಜಾತಕನಲ್ಲಿ ಈ ವಿಪರೀತವಾಗಿರುವಂತಹ ಕೋಪ, ಆವೇಶ, ಅನ್ಕಂಟ್ರೋಲ್ಡ್ ಎಮೋಷನ್, ಅನ್ಕಂಟ್ರೋಲ್ಡ್ ಆ್ಯಂಗರ್ ಈ ರೀತಿಯನ್ನು ನೀಡೋದಕ್ಕೆ, ಒಂದು ಯುದ್ಧ ವಾತಾವರಣವನ್ನು ಸೃಷ್ಟಿಸೋದಕ್ಕೆ, ಆಕಸ್ಮಿಕವಾಗಿ ನಡೆಯುವಂತಹ ಅಪಘಾತಗಳಿಗೆ, ಅದಕ್ಕೆ ಕೆಂಪು ಗ್ರಹ ಅಂತ ಹೇಳ್ತೇವೆ. ಸರ್ಜರೀಸ್ಗೆ, ಯಾಕಂದರೆ ಸರ್ಜರಿ ಅಂದರೆ ಬ್ಲಡ್ ರಿಲೇಟೆಡ್, ಅಂದರೆ ಬ್ಲಡ್ ರಿಲೇಟೆಡ್ ವಿಷಯಗಳಿಗೆ, ಆ್ಯಂಡ್ ಅಣ್ಣ ತಮ್ಮಂದಿರ ಮಧ್ಯೆ ಸಮಸ್ಯೆಗಳು ಉಂಟಾಗುವುದಕ್ಕೆ, ಅದೇ ರೀತಿ ವಿವಾಹದ ವಿಷಯದಲ್ಲಿ ಡಿಲೇ ಆಗೋದು, ಮುಖ್ಯವಾಗಿ ವಿವಾಹ ಸ್ವಲ್ಪ ಬೇಗ ಆಗೋದಕ್ಕೇನು ಕುಜನ ಅನುಗ್ರಹ ಅನ್ನೋದು ಬೇಕಾಗಿರುತ್ತೆ. ಸೊ ಆ ದೃಷ್ಟಿಯಿಂದ ನಾವು ನೋಡುವುದಾದರೆ ಮುಖ್ಯವಾಗಿ ಕುಜ ಯಾವ ಸಂದರ್ಭದಲ್ಲಿ ಯಾವ ಜಾತಕನಿಗೆ ಒಳ್ಳೆಯದು ಮಾಡ್ತಾರೆ, ಪರ್ಟಿಕ್ಯುಲರ್ ಆಗಿ ನಾವು ಕಾಮನ್ ಆಗಿ ನೋಡುವುದಾದರೆ ಅದು ನಮ್ಮ ಪರ್ಸ್ನಲ್ ಚಾರ್ಟ್ ಆಗಿರ್ಬೋದು ಅಥವಾ ಗೋಚಾರ ಫಲಗಳಾಗಿರ್ಬೋದು. ನಾವು ಜನ್ಮ ರಾಶಿ ಏನಿರುತ್ತೋ ರಾಶ್ಯಾಧಿಪತಿ ಇರ್ತಾರೆ, ಆ ರಾಶ್ಯಾಧಿಪತಿಗೆ ಕುಜ ಶತ್ರುನ ಮಿತ್ರನ. ಈ ಕುಜ ಅಂತ ಅಲ್ಲ, ಸೊ ಯಾವುದೇ ಗ್ರಹ ಅಂದರೆ ಒಂದು ತನ್ನ ಸ್ವಕ್ಷೇತ್ರಕ್ಕೆ ಬಂದಾಗ ಸ್ವತಂತ್ರವಾಗಿ ಅದು ಶುಭ ಫಲಗಳನ್ನು ನೀಡುತ್ತಾ ಅಥವಾ ಪ್ರತಿಕೂಲ ಫಲಗಳನ್ನು ನೀಡುತ್ತಾ ಅಂತ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ, ಆ ಗ್ರಹ ಆ ಪರ್ಟಿಕ್ಯುಲರ್ ಗ್ರಹ ಬಂದು ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ರಾಶ್ಯಾಧಿಪತಿ ಅಂದರೆ ಸ್ವಂತ ಇಂಡಿವಿಜುವಲ್ ಜೋಡಿಯಾಕ್ ಸೈನ್ಗೆ ಅಧಿಪತಿಯಾಗಿರುವಂತಹ ರಾಶ್ಯಾಧಿಪತಿಗೆ ಶತ್ರುಗ್ರಹವ, ಮಿತ್ರಗ್ರಹವ ಅಥವಾ ಸಮಗ್ರಹವ, ಈ ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಮುಖ್ಯವಾಗಿ ಪಾಪಗ್ರಹಗಳು ಯಾವಾಗಲೂ ಅಷ್ಟೇ ಉಪಸಂಚಯ ಸ್ಥಾನಗಳಿಗೆ ಬಂದಾಗ, ಅಂದರೆ 3, 6, 9 ಇತ್ಯಾದಿ ಸ್ಥಾನಗಳಿಗೆ ಬಂದಾಗ ಮುಖ್ಯವಾಗಿ ಜಾತಕನಿಗೆ ಎಲ್ಲ ರೀತಿಯಲ್ಲಿ ವಿಜಯಾವಕಾಶಗಳನ್ನು, ಅಂದರೆ ಯಶಸ್ಸು ಪಡೆಯೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ ಕುಜನ ಅನುಗ್ರಹ ಸಂಪೂರ್ಣವಾಗಿ ಇರಲೇಬೇಕು ಪ್ರತಿಯೊಬ್ಬರ ಜಾತಕದಲ್ಲಿ. ಇನ್ ಕೇಸ್ ಎಸ್ಪೆಷಲಿ ಸ್ತ್ರೀಯರ ಜಾತಕದಿಂದ ನಾವು ನೋಡುವುದಾದರೆ, ಈ ಜಾತಕ ಚಕ್ರದ ಪ್ರಕಾರ ಕುಜ ಸ್ವತಂತ್ರವಾಗಿ ಫಲಗಳು ನೀಡುವುದಾದರೆ ಉತ್ತಮ ರೀತಿಯಲ್ಲಿ ಅನ್ಯೋನ್ಯತೆ ತುಂಬಿರುವಂತಹ ಒಂದು ವೈವಾಹಿಕ ಜೀವನ ಇರುತ್ತೆ. ಏನಾದರೂ ಕುಜ ದೋಷ ಅಂದರೆ ಲಗ್ನದಲ್ಲಿ, ಚತುರ್ಥ ಸ್ಥಾನದಲ್ಲಿ, ಸಪ್ತಮಾಷ್ಟಮದಲ್ಲಿ, ವ್ಯಯಸ್ಥಾನದಲ್ಲಿ ಕುಜ ಇದ್ದು ಸ್ವಲ್ಪ ವಿವಾಹ ವಿಷಯದಲ್ಲಿ ತೊಂದರೆಗಳು ನೀಡ್ತಾ ಇದ್ರೂ ಕೂಡ, ಶುಭ ಸ್ಥಾನದಲ್ಲಿ ಇದ್ದು ಯಾವುದೇ ಪಾಪಗ್ರಹಗಳ ಜೊತೆ ಎಲ್ದಿರುವಂತಹ ಸಂದರ್ಭಗಳಲ್ಲಿ ತುಂಬ ಅದ್ಭುತವಾಗಿ ಅನ್ಯೋನ್ಯತೆಯಿಂದ ತುಂಬಿರುವಂತಹ ವೈವಾಹಿಕ ಜೀವನವನ್ನು ನೋಡ್ತಾ ಇರ್ತಾರೆ. ಅದೇ ನೀಚನಾಗಿ ಅಥವಾ ಜಾತಕರ ಚಕ್ರದ ಪ್ರಕಾರ ರಾಶ್ಯಾಧಿಪತಿಗೆ ಶತ್ರುಗ್ರಹವಾಗಿ ಪಾಪಗ್ರಹಗಳ ಜೊತೆ ಕೂಡಿರುವಾಗ ಆ ಸಂದರ್ಭದಲ್ಲಿ ನಿಮ್ಮ ಬರುವಂತಹ ಸಂಗಾತಿ ಒಂದು ರೀತಿ ಅಸಮರ್ಥರಾಗಿರುವಂಥದ್ದು ಅಥವಾ ನಿಮ್ಮ ಮಾತನ್ನು ಲೆಕ್ಕಿಸದೇ ಇರುವಂತಹ ವ್ಯಕ್ತಿಗಳು, ಈ ರೀತಿ ಒಂದು ಸಮಸ್ಯೆಗಳಿಂದ ಕೂಡಿರುವಂತಹ ಜೀವನ ಅನ್ನೋದು ಇರುತ್ತೆ. ಸೊ ಆದ್ದರಿಂದ ಕುಜದೋಷಕ್ಕೆ ಅಥವಾ ಸುಬ್ರಹ್ಮಣ್ಯನ ಸ್ವಾಮಿಯ ಆರಾಧನೆ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಅದೆಲ್ಲ ಒಂದು ಲೆಕ್ಕ. ಬಟ್ ಈಗ ಈ ಮಾಸದಲ್ಲಿ ನೋಡುವುದಾದರೆ ಮೇ 11ರಿಂದ ಜೂನ್ 20ರವರೆಗೆ ಆಲ್ಮೋಸ್ಟ್ ಒಂದು 40 ದಿನಗಳ ಕಾಲ ಮೇಷರಾಶಿಯಲ್ಲಿರುವಂತಹ ಕುಜ ಧನಸ್ಸು ರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದ್ದಾರಾ ಅಥವಾ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇದ್ದಾರಾ ಅಂತ ನೋಡುವುದಾದರೆ, ಧನಸ್ಸು ರಾಶಿಯಿಂದ ನಾವು ಲೆಕ್ಕಿಸಿದಾಗ ಮೇಷರಾಶಿ ಬಂದು ಪಂಚಮ ಸ್ಥಾನ ಆಗುತ್ತೆ. ಪಂಚಮಾಧಿಪತಿ ಪಂಚಮ ಸ್ಥಾನಕ್ಕೆ ಬರುವುದು ಒಂದು ರೀತಿ ಅನುಕೂಲವಾಗಿರುವಂತಹ ವಿಷಯನೇ. ಧನಸ್ಸು ರಾಶಿಯವರಿಗೆ ಈ ಕುಜ ಆಗಮನ ಅನ್ನೋದು ಈ 40 ದಿನಗಳ ಕಾಲ ಒಂದು ರೀತಿ ಅನುಕೂಲ ದಿನಗಳು, ಸಾನುಕೂಲವಾಗಿರುವಂತಹ ಫಲಗಳನ್ನೇ ನೀಡ್ತಾ ಇರುತ್ತೆ. ಪಂಚಮ ಸ್ಥಾನ ಅಂದರೆ ಸಂತಾನ ಸ್ಥಾನ ಅಂತ ಹೇಳ್ತೇವೆ. ನಮ್ಮಲ್ಲಿರುವಂತಹ ಸೃಜನಶೀಲತೆಯಿಂದ ತುಂಬಿರುವಂತಹ ವಿಷಯಗಳನ್ನು, ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ, ನಮ್ಮಲ್ಲಿರುವಂತಹ ಈ ಕೆಲವೊಂದು ಲಲಿತ ಕಲೆಗಳು ಅಂತ ಡ್ಯಾನ್ಸ್, ಮ್ಯೂಸಿಕ್, ಆ್ಯಕ್ಟಿಂಗ್ ಇತ್ಯಾದಿ ವಿಷಯಗಳನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು, ಮತ್ತು ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು,
ಕಮ್ಯುನಿಕೇಷನ್ ರಿಲೇಟೆಡ್ ವ್ಯವಹಾರಗಳಾಗಿರ್ಬೋದು. ಸೊ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಪಂಚಮ ಸ್ಥಾನವನ್ನು ಇಂಡಿಕೇಟ್ ಮಾಡ್ತಾ ಇರೋದ್ರಿಂದ, ಈಗ ಪಂಚಮಾಧಿಪತಿ ಪಂಚಮ ಸ್ಥಾನಕ್ಕೆ ಬಂದಿರೋದ್ರಿಂದ ಈ ಪರ್ಟಿಕ್ಯುಲರ್ ಧನಸ್ಸು ರಾಶಿ ಜಾತಕದವರಿಗೆ ಪಂಚಮಾಧಿಪತಿಯಾಗಿ ಮುಖ್ಯವಾಗಿ ಈ ರಾಶ್ಯಾಧಿಪತಿ, ಈಗ ನೋಡಿ ಧನಸ್ಸು ರಾಶಿಗೆ ರಾಶ್ಯಾಧಿಪತಿ ಗುರು, ಇಲ್ಲಿ ಕುಜ, ಇವರಿಬ್ಬರು ಕೂಡ ಮಿತ್ರಗ್ರಹಗಳಾಗಿರೋದ್ರಿಂದ ಆಲ್ಮೋಸ್ಟ್ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ. ಯಾವ ವಿಷಯಗಳಲ್ಲಿ ಅನುಕೂಲ ಫಲಗಳು ಅಂತ ಹೇಳಿದ್ರೆ, ಈ 40 ದಿನಗಳ ಕಾಲ ಧನಸ್ಸು ರಾಶಿ ಜಾತಕರು ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಗುಡ್ ನ್ಯೂಸ್, ಲೈಕ್ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಯತ್ನಗಳಾಗಿರಬಹುದು, ಈ ಪ್ರೆಗ್ನೆನ್ಸಿ ಬಗ್ಗೆ ಕನ್ಫರ್ಮ್ ಆಗೋದಾಗಿರಬಹುದು, ಈ ಸಂತಾನ ಭಾಗ್ಯ ಅನ್ನೋದು ಅಂದರೆ ಸಂತಾನಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಸಂತಾನಕ್ಕೋಸ್ಕರ ಕಾಯ್ದಾ ಇರ್ತಂತಹ ವ್ಯಕ್ತಿಗಳಿಗೆ, ಸಂತಾನಕ್ಕೋಸ್ಕರ ಬಹಳಷ್ಟು ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇದೊಂದು ಅದ್ಭುತವಾಗಿರುವಂತಹ ಕಾಲ ಅಂತಲೂ ಹೇಳಬಹುದು. ಅದೇ ರೀತಿ ನಿಮ್ಮ ಸಂತಾನಕ್ಕೆ, ಪಂಚಮ ಸ್ಥಾನ ಅಲ್ವಾ, ನಿಮ್ಮ ಸಂತಾನಕ್ಕೆ ಅವರಿಗೆ ವಿದ್ಯಾ, ವಿವಾಹ, ಉದ್ಯೋಗ ಈ ರೀತಿ ವಿಷಯಗಳಿಂದ ಶುಭ ಸುದ್ದಿಗಳನ್ನು ಕೇಳುವಂತಹ ಸಂದರ್ಭ. ಅಂದರೆ ನಿಮ್ಮ ಸಂತಾನಕ್ಕೆ ಉತ್ತಮ ರೀತಿಯಲ್ಲಿ ಉತ್ತೀರ್ಣತೆಯನ್ನು ಪಡೆದು, ಉತ್ತಮ ಅಂಕಗಳನ್ನು, ಮೆರಿಟನ್ನು ಪಡೆದು, ಉತ್ತಮ ವಿದ್ಯಾಲಯಗಳಲ್ಲಿ ಅವು ಯಾವುದೇ ಫೀಸ್ ಕಟ್ಟದೆ ಫ್ರೀಯಾಗಿ ಸೀಟ್ ಪಡೆಯೋದಾಗಿರಬಹುದು, ಅಥವಾ ಉತ್ತಮ ಸಂಸ್ಥೆಯಲ್ಲಿ ಉತ್ತಮ ವೇತನದೊಂದಿಗೆ ಉದ್ಯೋಗವನ್ನು ಪಡುವಂತಹ ಸಂದರ್ಭಗಳಾಗಿರ್ಬೋದು, ಉತ್ತಮ ಕುಟುಂಬದೊಂದಿಗೆ ನಿಮ್ಮ ಸಂತಾನಕ್ಕೆ ವಿವಾಹ ನಿಶ್ಚಯವಾಗುವುದಾಗಿರ್ಬೋದು, ಇತ್ಯಾದಿ ಎಲ್ಲ ವಿಷಯಗಳನ್ನು ಕೂಡ, ಎಲ್ಲ ವಿಷಯಗಳಲ್ಲಿ ಶುಭ ಸಿಹಿ ಸುದ್ದಿಗಳನ್ನು ಕೇಳುವಂತಹ ಗೋಚಾರ ಫಲಗಳು. ಇದು ನಿಮ್ಮ ವೈಯಕ್ತಿಕ ಜಾತಕದನ್ನು ಅದು ಪರಿಶೀಲನೆ ಮಾಡಿದ್ರೆ ಈಗ ನಡೀತಾ ಇರೋಂತಹ ದಶ ಅಂತರ್ದಶ ಮೇಲೆ ಈ ಗೋಚಾರ ಫಲಗಳು ನೀಡ್ತಾ ಇರುತ್ತೆ. ಆದ್ದರಿಂದ ಈ ಗೋಚಾರದಿಂದ ನೋಡುವುದಾದರೆ ಶುಕ್ರನ ಈ ಕುಜಗ್ರಹದ ಪಂಚಮ ಸ್ಥಾನದ ಆಗಮನ ಧನುಸ್ಸು ರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ವಿವಾಹ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ, ವಿದೇಶಿ ಪ್ರಯಾಣಗಳಿಗೆ ಅನುಕೂಲವಾಗಿರುತ್ತೆ. ಅದೇ ರೀತಿ ಅದು ನಿಮ್ಮ ಸಿಚುವೇಶನ್ಸ್, ಯಾವ ರೀತಿ ಸಿಚುವೇಶನ್ಸ್ ಇದ್ದೀರಾ ಅಂದರೆ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರದಲ್ಲಿ ಅದ್ಭುತ ರೀತಿಯಲ್ಲಿ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ, ನಿಮ್ಮಲ್ಲಿರುವಂತಹ ಸೃಜನಶೀಲತೆ, ಸ್ಕಿಲ್, ಟ್ಯಾಲೆಂಟ್ ಪ್ರತಿಯೊಂದಕ್ಕೂ ಕೂಡ ಈ ಸಂದರ್ಭದಲ್ಲಿ ಒಂದು ಐಡೆಂಟಿಟಿ ರಿಕಗ್ನೈಸೇಷನ್ ಸಿಕ್ಕಿ ಅದರಲ್ಲಿ ಒಂದು ಅದ್ಭುತ ರೀತಿಯಲ್ಲಿ ನೀವು ಸಕ್ಸಸ್ ಆಗಲಿಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಈಗ ಧನಸ್ಸು ರಾಶಿ ಜಾತಕರಂತ ನೋಡಿದಾಗ ಸಂತಾನಕ್ಕೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳು, ಈಗ ನಿಮ್ಮ ಸಂತಾನಕ್ಕೆ ಒಂದು ಅಂದರೆ ಪರ್ಟಿಕ್ಯುಲರ್ ಅವರು ಉನ್ನತ ವಿದ್ಯೆಗೋಸ್ಕರ ಅಥವಾ ಸ್ಕೂಲ್ ಅಡ್ಮಿಷನ್ಸ್ ಆಗಿರಬಹುದು, ಅಥವಾ ಅವ್ರಿಗೆ ಮಾಡುವಂತಹ ವಿವಾಹ ಪ್ರಯತ್ನಗಳು ಎಲ್ಲವೂ ಕೂಡ ನಿಮಗೆ ಅನುಕೂಲವಾಗಿರುತ್ತೆ. ಎಲ್ಲವೂ ಕೂಡ ನಿಮಗೆ ಅದ್ಭುತ ರೀತಿಯಲ್ಲಿ ಸಾನುಕೂಲ ಫಲಗಳನ್ನು, ಡಿಲೇ ಅನ್ನೋದಿರಲ್ಲ, ಆತಂಕಗಳನ್ನೋದಿರಲ್ಲ. ಸೊ ಎವ್ರಿಥಿಂಗ್ ತುಂಬ ಕಂಫರ್ಟಬಲಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನು ರಾಶ್ಯಾಧಿಪತಿ ಗುರು, ಮುಖ್ಯವಾಗಿ ಬೃಹಸ್ಪತಿ, ದೇವಗುರು ಬೃಹಸ್ಪತಿಯ ದೃಷ್ಟಿ ಕೂಡ ಇರೋದರಿಂದ ಅದು ಕೂಡ ಈ ಜೂನ್ 1ರಿಂದ ಗುರು ಅಂದರೆ ಎಕ್ಸ್ಟಾರ್ಟೇಷನ್ ಆಗ್ತಾ ಇದ್ದಾರೆ. ಕಟಕ ರಾಶಿಯಲ್ಲಿ ಉಚ್ಚಸ್ಥಿತಿಯನ್ನು ಪಡೆಯುವಂತಹ ದೇವಗುರು ಬೃಹಸ್ಪತಿ ಜೂನ್ 1ರಿಂದ ಗುರು ಬದಲಾವಣೆಯಿಂದ ಆದಷ್ಟು ಶುಭ ವಿಷಯಗಳನ್ನೋದು ನಡೀತಾ ಇರುತ್ತೆ. ಮುಖ್ಯವಾಗಿ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್, ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿಗೆ ಅದಕ್ಕೆ ತಕ್ಕಂಥ ಅವಕಾಶಗಳನ್ನು ಪಡೆಯೋದಾಗಿರಬಹುದು. ಮುಖ್ಯವಾಗಿ ಅಂದರೆ ಯಾವುದಾದ್ರೂ ಒಂದು ಹೊಸ ಪ್ರಯತ್ನ ಮಾಡಿದಾಗ ಅಥವಾ ನಿಮ್ಮಲ್ಲಿರುವಂತಹ ಆ ಯುನೀಕ್ ಟ್ಯಾಲೆಂಟ್ ಅನ್ನೋದಿರುತ್ತೆ ಧನಸ್ಸು ರಾಶಿಯವರಿಗೆ. ಒಂದು ಜ್ಞಾನದ ಭಾಂಡಾಗಾರ ಅಂತಲೇ ಹೇಳ್ಬೋದು, ನಡೆದಾಡುವ ಒಂದು ಲೈಬ್ರರಿ, ಗ್ರಂಥಾಲಯವನ್ನು. ಯಾಕಂದರೆ ಎಲ್ಲ ವಿಷಯಗಳಲ್ಲಿ, ಯಾಕಂದರೆ ರಾಶ್ಯಾಧಿಪತಿ ಗುರು ಆಗಿರೋದ್ರಿಂದ ಧನುಸ್ಸು ರಾಶಿಯವರಿಗೆ ವಿಪರೀತವಾಗಿರುವಂತಹ ಜ್ಞಾನ, ಎಲ್ಲ ವಿಷಯಗಳಲ್ಲಿ ಪರಿಜ್ಞಾನ ಹೊಂದಿರ್ತಾರೆ. ಸೊ ಆಗಿರೋದ್ರಿಂದ ಈ ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೆ ಇವರಲ್ಲಿರುವಂತಹ ನಾಲೆಡ್ಜ್ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಇನ್ನೂ ಎಕ್ಸ್ಟ್ರೀಮ್ ಆಗಿ ರಿಸಲ್ಟ್ ಕೊಡಲಿಕ್ಕೆ ಅನುಕೂಲವಾಗಿರುತ್ತೆ. ಉತ್ತಮ ರೀತಿಯಲ್ಲಿ ಅವಕಾಶಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ವಿವಾಹ ವಿಷಯಗಳಂತ ಬಂದಾಗ ಧನುಸ್ಸು ರಾಶಿಯವರಿಗೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ವಿವಾಹ ನಿಶ್ಚಯ ಮಾಡ್ಕೊಳ್ಳೋದಕ್ಕೆ, ವಿವಾಹಕ್ಕೆ ಸ್ವಲ್ಪ ಬೇಗ, ಸ್ವಲ್ಪ ಅರ್ಲಿಯಾಗಿ
ವಿವಾಹ ಯೋಗ ಕೂಡಿ ಬರೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ಇನ್ನು ನಿಮ್ಮ ಬೆಲೆ ಬಾಳುವಂತಹ ಈ ಜಮೀನು, ಸೈಟು, ಮನೆ ಇತ್ಯಾದಿ ಆಸ್ತಿಗಳನ್ನು ಸೇಲ್ಗಿಟ್ಟಿರ್ತೀರ. ಸೊ ಅದರ ಬೆಲೆ ಅದ್ಭುತ ಆಕಸ್ಮಿಕವಾಗಿ ಏರಿಕೆ ಆಗೋದಾಗಿರಬಹುದು, ಅಥವಾ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯನ್ನು ಪಡೆಯುವಂತಹ ಅವಕಾಶಗಳಾಗಿರ್ಬೋದು ಅದ್ಭುತವಾಗಿರುತ್ತೆ. ಸೊ ಆಗಿರೋದ್ರಿಂದ ಧನಸ್ಸು ರಾಶಿಯವರಿಗೆ ಆಲ್ಮೋಸ್ಟ್ ದಿ ಬೆಸ್ಟ್ ಟೈಮ್ ಸ್ಟಾರ್ಟ್ ಆಗುತ್ತೆ ಫ್ರಮ್ ಜೂನಿಂದ. ಬಟ್ ಅಲ್ಲಿಯವರೆಗೂ ಕೂಡ ಈ ಕುಜ ಕೂಡ ಸಪೋರ್ಟ್ ಅಂದರೆ ಪಂಚಮ ಸ್ಥಾನಕ್ಕೆ ಬಂದು ತುಂಬ ಅನುಕೂಲವಾಗಿರುವಂತಹ ವಿಷಯಗಳು ನೀಡ್ತಾ ಇರ್ತಾರೆ. ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿದ್ದು ಈ ಸಂದರ್ಭದಲ್ಲಿ ತಮ್ಮ ಪ್ರೀತಿಯನ್ನು ಮನೆಯಲ್ಲಿ ಒಪ್ಪಿಸಿ ಅವರ ಅನುಮೋದನೆಯಿಂದ ಮ್ಯಾರೇಜ್ಗೋಸ್ಕರ ಕನ್ವಿನ್ಸ್ ಮಾಡುವಂತಹ ವಿಷಯಗಳಾಗಿರಬಹುದು, ಅಥವಾ ನೀವು ಇಷ್ಟಪಟ್ಟಿರುವಂತಹ, ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಗುಣಗಳು ಹೊಂದಿರುವಂತಹ ವ್ಯಕ್ತಿ ನಿಮ್ಮ ಜೀವನ ಸಂಗಾತಿಯಾಗಿ ನಿಮ್ಮ ಕೈ ಹಿಡಿದು ವಿವಾಹ ಪ್ರಯತ್ನಗಳು ಯಶಸ್ವಿಯಾಗೋದಕ್ಕೆ ಈ ಅವಧಿ ತುಂಬ ಅನುಕೂಲವಾಗಿರುತ್ತೆ. ಯಾಕಂದರೆ ಫಲವತ್ತದ ಕ್ಷೇತ್ರ ಅಂತ ಹೇಳ್ತೀವಿ, ಪಂಚಮ ಸ್ಥಾನ ಅಂತ ಹೇಳ್ತೀವಿ, ಸಂತಾನ ಸ್ಥಾನ ಅಂತ ಹೇಳ್ತೇವೆ. ಸೊ ಆಗಿರೋದ್ರಿಂದ ಪಂಚಮಾಧಿಪತಿ ಅಲ್ಲಿಗೆ ಬಂದಿರೋದ್ರಿಂದ ಆಲ್ಮೋಸ್ಟ್ ಈಗ 11th 14th ಅಲ್ಲಿಯೇ ರವಿ ಇರ್ತಾರೆ ಕುಜನ ಜೊತೆಗೆ, ಅಲ್ಲಿಯೇ ಬುಧ ಇರ್ತಾರೆ. ಸೊ ಒಂದು ರೀತಿ ಎಕ್ಸ್ಟ್ರೀಮ್ಲಿ ದ ಮೋಸ್ಟ್ ಬ್ಯುಸಿಯೆಸ್ಟ್ ಪರ್ಸನ್ಸ್ ಆಗಿರ್ತೀರ. ಒಳ್ಳೆಯ ಅವಕಾಶಗಳು ಬರುತ್ತೆ ಆ 4 to 5 days 11th 15th ಎಕ್ಸ್ಟ್ರೀಮಾಗಿ ನಿಮಗೆ ಈ ಕುಜ, ರವಿ, ಬುಧ ಇತ್ಯಾದಿ ಗ್ರಹಗಳು ಇದೇ ಸ್ಥಾನಕ್ಕೆ ಅಂದರೆ ಪರ್ಟಿಕ್ಯುಲರಾಗಿ ಡ್ಯೂರಿಂಗ್ ದಟ್ ಪೀರಿಯಡ್ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರುವಂತಹ ಏನೋ ಒಂದು ಡಿಮ್ಯಾಂಡ್ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ನಾಲೆಡ್ಜ್ಗೆ ತಕ್ಕಂಥ ಅವಕಾಶಗಳು ಬರೋದಾಗಿರಬಹುದು. ಕಾಂಪಿಟೇಷನ್ ಲೈಕ್ ನೀವೀಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಗೆಟಿಂಗ್ ಸಮಥಿಂಗ್ ಅರೌಂಡ್ ಸಮ್ ಅಮೌಂಟ್ ಅಂತ ಅಂದ್ಕೊಳ್ಳಿ, ಇನ್ನೊಬ್ಬರು ಕಾಂಪೀಟ್ ಮಾಡ್ತಾರೆ. ಸೊ ನಾವಿಷ್ಟು ಪೇ ಮಾಡ್ತೀವಿ, ನಮಗೆ ಬಂದು ಜಾಯ್ನ್ ಆಗಿ, ಈ ರೀತಿ ಒಂದು ಅದ್ಭುತವಾಗಿರುವಂತಹ ಪೀರಿಯಡ್ ಈ 40 ದಿನಗಳ ಕಾಲ ಕುಜ ಪಂಚಮ ಸ್ಥಾನದಲ್ಲಿ ನಿಮಗೆ ಶುಭ ವಿಷಯಗಳನ್ನು ನೀಡ್ತಾ ಇರ್ತಾರೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.